ಎಲ್ಲರೂ ನನಗೆ ಹೋದ ವಿಡಿಯೋ ಹೆಂಗಾಗೈತಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನು ಯಾರು ನೋಡಿಲ್ಲ ಅಂದರೆ ಈಗ ಹೋಗಿ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ಬೋದು ನೀವು, ಇದು ನೆಕ್ಸ್ಟ್ ಡೇದ್ ವಿಡಿಯೋ. ಮಸ್ತ್ ಫಸ್ಟ್ ಎತ್ಕೊಳ್ಳೇನೆ ನಾವು ನೋಡಿದ್ದು ನವಿಲ್ ನೋಡ್ಕೊಂಡು ಹಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಎಲ್ಲಿ ಹೊಂಟೇನಿ, ಇವತ್ತಿನ ಜರ್ನಿ ಒಳಗೆ ಏನೇನು ನೋಡ್ತೀರಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಕೈತಿ. ಇಲ್ಲಿ ನೋಡ್ಬೋದು ನೀವು, ದಟ್ಟವಾದ ಕಾಡೊಳಗೆ ನಾವು ಅಷ್ಟೇ, ಯಾಕಂದ್ರೆ ಮುಂಜಾನೆ ಭಾಳ ಜಲ್ದಿ ಹೊಂಟಿದ್ವಿ ನಾವು. ನಮ್ಮ ಪ್ಲೇಸಸ್ ಭಾಳ ಕವರ್ ಮಾಡ್ಕೊಳ್ಳೋ ಇದ್ದು ನಮ್ಮ ಲಿಸ್ಟ್ ಒಳಗೆ. ಹಾಗಾಗಿ ಭಾಳ ಲಘೂನನ ರೆಡಿಯಾಗಿ ನಾವು ರೂಮಿಂದ ಹೊರಗೆ ಬಿದ್ವಿ. ಹೊರಗೆ ಬಿದ್ದ ಕೂಡಲೇ ಮಸ್ತ್ ತಂಪು ಗಾಳಿ, ತಂಪು ಅಟ್ಮಾಸ್ಫಿಯರ್, ನೇಚರ್ ನೋಡ್ಬೋದು ನೀವು. ನೇಚರ್ ಒಳಗೆ ಹೋದ ಕೂಡಲೇ ಬೇರೆ ಎಲ್ಲ ಮರ್ತು ಬಿಡ್ತೇವೆ ಅನ್ನಿಸ್ತೈತಿ, ಯಾಕಂದ್ರೆ ಅಷ್ಟು ಮಸ್ತ್ ಅನ್ನಿಸ್ತೈತಿ. ನಿಮ್ಗೆ ಗೊತ್ತು ನೇಚರ್ ಎಷ್ಟು ಮಸ್ತ್ ಅಂತ ಹೇಳಿ. ನೇಚರ್ ಮುಂದೆ ಯಾರು ಏನು ಅಲ್ಲ ಮಸ್ತ್ ಅನ್ಸಾಕತೈತಿ. ಕೊಡೈಕೆನಲ್ ಅಂತೂ ಭಾರಿ ಐತಿ ನೋಡ್ರಿ. ನೀವು ಯಾರ ವಿಸಿಟ್ ಮಾಡಿಲ್ಲ ಅಂದ್ರೆ ಒಮ್ಮೆ ಕೊಡೈಕೆನಲ್ಗೆ ಹೋಗಿ ಬರ್ರಿ. ಪ್ಲೇಸಸ್ ಮಾತ್ರ ಅಗ್ದಿ ಮಸ್ತ್ ಅದಾವ. ಇಲ್ಲಿ ನೋಡ್ಬೋದು ನೀವು, ನಾವು ಹೋಗ್ತಿರೋದು ಮುನವನ್ನೂರ್ ಲೇಕ್. ಬಟ್ ಅದಕ್ಕಿಂತ ಮೊದಲು ಇಲ್ಲಿ ಏನೇನು ಅದಾವು ಅನ್ನೋದು ಒಂದು ನಾನು ನಿಮಗೆ ಗ್ಲಿಮ್ಸ್ ಹಾಕೇನಿ, ಸೊ ದ್ಯಾಟ್ ನಿಮಗೆ ಪ್ಲೇಸಸ್ ಕವರ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ಕೊಡೈಕೆನಲ್ಲಿಂದ ಸ್ವಲ್ಪ ದೂರದಾಗ ಮುನವನ್ನೂರ್ ಲೇಕ್ ಐತಿ. ಹಾಗಾಗಿ ನಾವು ಈಗ ಹೊಂಟೇವು ನೋಡ್ರಿ. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ನಾನು ನಿಮಗೆ ಮುಂದೆ ಕೊಡ್ತೇನಂತ. ಇಲ್ಲಿ ನೋಡ್ಬೋದು ನೀವು, ಮರದ ಬಡ್ಡಿ ಎಲ್ಲ ಹೆಂಗೆ ಹಬ್ಬ್ಯಾವ ಅಂತ ಹೇಳಿ ಫುಲ್ ಚಲೋ ಇತ್ತು ನೋಡ್ರಿ. ಆಮೇಲೆ ಇದನ್ನೆಲ್ಲ ಏನು ನಾವು ನೋಡಾಕತ್ತೇವಲ್ಲ, ಇದರಿಂದ ನಮಗೆ ಪ್ಯೂರ್ ಗಾಳಿನ ಸಿಗ್ತೈತಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಡೇ 2 ಕೊಡೈಕೆನಲ್ ಒಳಗೆ. ಸೊ ಇವತ್ತು ಎಲ್ಲಿ ಬಂದೇವಪ್ಪ ಅಂತಂದ್ರೆ ಮುನವನ್ನೂರ್ ಲೇಕ್ ನೋಡ್ರಿ. ಇದು 33 ಕಿಲೋಮೀಟ್ರ್ ಕೊಡೈಕೆನಲ್ಲಿಂದ. ಬಟ್ 33 ಕಿಲೋಮೀಟ್ರ್ ಬರೋಕೆ 1.5 ತಾಸು ಬೇಕು. ಯಾಕಪ್ಪ ಅಂತಂದ್ರೆ ಫುಲ್ ಫಾರೆಸ್ಟ್ ಏರಿಯಾ ಅದು. ರೋಡ್ಸ್ನು ಭಾಳ ಸಣ್ಣ ಅದಾವೆ, ಫುಲ್ ಘಾಟ್ ಸೆಕ್ಷನ್, ಇಟಿಟ ರೋಡ್ ಅದಾವೆ. ಆಮೇಲೆ ಅಕಸ್ಮಾತ್ ಟ್ರಾಫಿಕ್ ಇದ್ರೆ ಅಂತೂ ಭಾಳ ಪ್ರಾಬ್ಲಮ್ ಆಕೈತಿ. ನಾವು ಜಲ್ದಿ ಬಂದ್ವಿ, ಹಾಗಾಗಿ ಏನು ಟ್ರಾಫಿಕ್ ಇದ್ದಿದ್ದಿಲ್ಲ. ನೇಚರ್ ಅಂತೂ ಇಲ್ಲಿ ಭಾರಿ ಮಸ್ತ್ ಐತಿ. ಅದು ಮುನವನ್ನೂರ್ ಲೇಕ್ ಓಪನ್ ಆಗೋ ಟೈಮ್ 9:30. ಇನ್ನೊಂದು 5 ನಿಮಿಷ ಆಯ್ತು 9:30 ಯಾಕೆ ಆನ್ ಟೈಮ್ ಬಂದೇವು ನಾವಿಲ್ಲೇ. ಫುಲ್ ಥಂಡಿ ಐತಿ. ಆ್ಯಕ್ಚುಲಿ ನಾವು ರೂಮ್ ಬಿಟ್ಟಾಗ 16 ಡಿಗ್ರಿ ಅದು ಇತ್ತು. ಈಗ 19ಗೆ ಬಂದೈತಿ. ಫುಲ್ ಥಂಡಿನೂ ಐತಿ ಇಲ್ಲೇ, ಮಸ್ತ್ ಅನ್ಸಾಕತೈತಿ. ಇದು ಮುನವನ್ನೂರ್ ಎಕೋ ಟೂರಿಸಮ್ ಸೈಟ್. ಇಲ್ಲಿ ಏನೇನೈತೆ ಅನ್ನೋದು ಲಿಸ್ಟ್ ಹಾಕ್ಯಾರ ನೋಡ್ರಿ ಇಲ್ಲಿ. ನಾವೀಗ ಲೇಕ್ ಏನು ಹೊಂಟಿದ್ವಲ್ಲ, ಆ್ಯಕ್ಚುಲಿ 9 ಅಂತ. ಬಟ್ ಇವತ್ತು ಅವ್ರು ಏನೋ ಅಲ್ಲಿ ಕೆಲಸ ನಡೆದೈತೋ ಏನೋ ಗೊತ್ತಿಲ್ಲ. ಬಟ್ 10 o'clock ಅಂತಂದ್ರೆ, ಸೊ ಹಂಗಾಗಿ ಮತ್ತೆ ಹಾಫ್ ಆನ್ ಅವರ್ ವೇಸ್ಟ್ ಮಾಡೋದು ಅಂಥೇಳಿ ಇಲ್ಲೇ ಎಲ್ಲರೂ ನಾಷ್ಟ ಮಾಡೋಣ ಅಂತ ಹೊಂಟೀವಿ. ಇಲ್ಲೇ ಶೀಪ್ ಫಾರ್ಮು ಐತಿ, ಬಟ್ ಅದು ಇನ್ನೂ ಓಪನ್ ಇಲ್ಲ. ಮೋಸ್ಟ್ಲಿ ಇಲ್ಲಿ ಹೆಂಗೆ ಥಂಡಿ ಇರ್ತೈತಲ್ಲ, ಜಸ್ಟ್ ಸ್ವಲ್ಪ ಲೇಟಾಗಿನ ಓಪನ್ ಮಾಡ್ತಾರಣೋ. ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡೋಕೆ ಹೊಂಟೀವಿ ನೋಡ್ರಿ. ಆ್ಯಸ್ ಯೂಶ್ವಲ್ ಮತ್ತು ನಮ್ಮ ಪ್ಲ್ಯಾನಲ್ಲಿ ಬದಲಾವಣೆ. ಇವ್ರು ಮತ್ತೆ ಚಾಲೂ ಆಗೈತಿ ಬರ್ರಿ ಒಳಗಂದ್ರೆ, ಹಾಗಾಗಿ ನಾಷ್ಟ ಬಿಟ್ಟು ಈಗ ಮತ್ತೆ ಇಲ್ಲಿ ಒಳಗೆ ಹೊಂಟಿವಿ ನೋಡ್ರಿ. ಏನೋ ಇಲ್ಲಿ ಪ್ಲೇಸಸ್ದು ಟೈಮಿಂಗ್ಸ್ ಆ್ಯಕ್ಚುಲಿ ಒಂದು ಇರ್ತೈತಿ, ಅವ್ರು ಬಿಡೋ ಟೈಮಿಂಗ್ಸ್ ಒಂದು ಇರ್ತೈತಿ. ನೋಡೋಣ ಬರ್ರಿ ಒಳಗೆ, ಮೋಸ್ಟ್ಲಿ ಚಲೋ ಐತಿ. ಲೇಕ್ ಒಳಗೆ ಹೋಗಕ್ಕೆ ಅಡಲ್ಟ್ 30 ರೂಪಾಯಿ, ಚೈಲ್ಡ್ 20 ರೂಪಾಯಿ. ಆಮೇಲೆ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ಅವೆಲ್ಲ ಸಪ್ರೇಟ್ ಪ್ರೈಸಸ್ ಅದಾವೆ. ಇಲ್ಲೇನು ನೋಡಕತ್ತಿರಲ್ಲ ಇಕೋ ಹಟ್, ಇದನ್ನು ನೋಡ್ರಿ ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ಸ್ಲೇ ಕಟ್ಟಾರ. ಝೂಮ್ ಮಾಡಿದ್ರೆ ಕಾಣ್ತೈತೆ ನೋಡ್ರಿ. ಹಿಂಗೆ ನಡ್ಕೊಂತ ಹೋಗೋ ಪಾತ್ವೆ ಐತಿಲ್ಲ, ಸ್ವಲ್ಪ ಮ್ಯಾಲೆ ಇರ್ಬೇಕು ಅದು ಲೇಕ್. ಆಜು ಬಾಜು ಫುಲ್ ಹಸಿರು. ಇದು ನೋಡ್ರಿ ಮುನವನ್ನೂರ್ ಲೇಕ್ ಮಾತ್ರ ಭಾರಿ ಐತಿ. ಕ್ಯಾಮ್ರಾ ಹೇಳ್ತಾನೆ ನಿಮಗೆ, ಏನೂ ಜಸ್ಟಿಸ್ ಮಾಡವಲ್ತ. ರಿಯಲ್ ಆಗಿ ನೋಡಕ್ಕೆ 2 ಕಣ್ಣು ಸಾಲ್ವಲ್ತಾಗಿತ್ತು, ಅಷ್ಟು ಮಸ್ತ್ ಇತ್ತು. ಇಲ್ಲೇ ಜಿಪ್ಲೈನೂ ಐತಿ, ಬಟ್ ನಾವು ಆಲ್ರೆಡಿ ಅದನ್ನು ಟ್ರೈ ಮಾಡಿದ್ವಿ, ಹಾಗಾಗಿ ಇಲ್ಲೇ ಜಿಪ್ಲೈನ್ ಏನು ಮಾಡಲಿಲ್ಲ. ವ್ಯೂ ಮಾತ್ರ ಮಸ್ತ್ ಐತಿ ನೋಡ್ರಿ, ಶಾಂತ ಇರ್ತೈತಿ. ಬರೀ ಪಕ್ಷಿಗಳದು ಪ್ರಾಣಿಗಳದು ಅಷ್ಟು ಆವಾಜ್ ಇರ್ತೈತಿ. ಅಲ್ಲಿ ಆಕಳ ಮೇಯಾಕೆ ಬಂದಿರ್ತಾವೆ, ಹಾಗಾಗಿ ಅವ್ಕೂರ್ದು ಅಷ್ಟು ಆವಾಜ್ ಬಿಟ್ರೆ ಏನು ಆವಾಜ್ ಇರೋದಿಲ್ಲ. ನೇಚರ್ ಮಾತ್ರ ಮಸ್ತ್ ಇತ್ತು. ನಾವು ಮುನವನ್ನೂರ್ ಲೇಕ್ ನೋಡ್ಕೊಂಡು ಈಗ ಬಂದಿರೋದು ಶೀಪ್ ಫಾರ್ಮಿಗೆ. ಸೊ ಸಾಕಷ್ಟು ಶೀಪ್ಗೆ ನಾನು ಹಿಂದೆ ನೋಡ್ಬೋದು. ಸೊ ನೋಡ್ಕೊಂಬರ್ರಿ ಒಳಗೆ ಏನೇನೈತೆ ಅಂತ ಹೇಳಿ. ಇಲ್ಲಿ ಎಂಟ್ರಿ ಫೀಸ್ 20 ರೂಪೀಸ್ ಐತಿ. ನಾವು ಲೇಕ್ ಏನು ಹೋಗಿದ್ವಲ್ಲ, ಅಲ್ಲಿ ಎಂಟ್ರಿ ಫೀಸ್ ಪರ್ ಪರ್ಸನ್ 30 ರೂಪೀಸ್. ಮುನವನ್ನೂರ್ ಶಿಪ್ ಫಾರ್ಮ್ ಮ್ಯಾಲೆ ಬರ್ಬೇಕು, ಹಿಂಗೆ ಮಸ್ತ್ ಗುಡ್ಡ ಇರೋದೈತಿ. ಅಲ್ಲಿಂದ ಬಂದ್ಕೂಡ ಲೇಕ್ ವ್ಯೂ ಐತಿ ನೋಡ್ರಿ. ನಂಗಾರ ಸೇಮ್ ಪಹಲ್ಗಾಮ್ ನೋಡಿದಂಗೆ ಅನ್ಸತೈತಿ, ಹಂಗೆ ಐತಿದು. ಇಲ್ಲಿ
ಬಂದ್ರೆ ನಿಮಗೆ ಏನೇನು ನೋಡಕ್ಕೆ ಸಿಗ್ತೈತೆ ಅಂದ್ರೆ ರ್ಯಾಬಿಟ್ಸ್, ಲೇಕ್ ವ್ಯೂ, ಗ್ರಾಸ್ ಲ್ಯಾಂಡ್, ಸಿನಿಮಾ ಶೂಟಿಂಗ್ ಪ್ಲೇಸ್, ಮಾಡರ್ನ್ ಶಿಪ್ ಶೆಡ್, ಮೆರಿನೋ ಆ್ಯಂಡ್ ಅವಿಕೆಲಿನ್ ಶಿಪ್ ನೋಡ್ರಿ. ನಾವು ತೆಳಗೆ ನೋಡಿ ಸ್ವಲ್ಪ ಶಿಪ್ ಅದಾವನು ಅಂತ ಹೇಳಿ ಮಾಡಿದ್ವಿ. ಇಲ್ಲಪ್ಪ ಕರೆ ಶಿಪ್ ಜಾಸ್ತಿನೇ ಇದ್ದು ಅಲ್ಲೇ ಮ್ಯಾಲಿದ್ದು ಸ್ವಲ್ಪನ್ನ ಮೇಯಾಕೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ನೋಡ್ಬೋದು ನೀವು ಎಷ್ಟೋ ಕೊಂಡದಾವ ಅಂಥೇಳಿ. ಇದ್ರದ್ದು ಚರ್ಮದ್ಲೇನ ನೋಡ್ರಿ ಸ್ವೆಟರ್ ಅದು ಮಾಡಿರ್ತಾರೆ. ಆಮೇಲೆ ಇಲ್ಲಿ ರ್ಯಾಬಿಟ್ನು ಬ್ರೀಡ್ ಮಾಡಿದ್ರು ಅವ್ರು. ಸೊ ಅದನ್ನೆಲ್ಲ ನೋಡ್ಕೊಂಬರ್ರಿ. ಸಾಕಷ್ಟು ವೆರೈಟಿ ರ್ಯಾಬಿಟ್ನು ಇದ್ದು ನೋಡ್ರಿ. ಇಲ್ಲೇ ಸಣ್ಣ ಹುಡುಗರು ಇದ್ರೆ ಮಜಾ ಬರತ್ತಿತ್ತಲ್ಲೇ, ಯಾಕಂದ್ರೆ ಭಾಳಷ್ಟು ಸಣ್ಣ ಹುಡುಗರು ನೋಡಕ್ಕೆ ಬಂದಿದ್ರಲ್ಲ, ಅವ್ರ ಎಕ್ಸ್ಪ್ರೆಷನ್ಸ್ನೇ ಮಸ್ತ್ ಇದ್ದು ಅಲ್ಲೇ. ಇವ್ನು ನೋಡಿ ಚಂದ ಅನ್ನಿಸ್ತು ನೋಡ್ರಿ ನಮಗೂ. ಆ್ಯಕ್ಚುಲಿ ಮಸ್ತ್ ವೆರೈಟಿ ಕಲರ್ಸ್ ಇದ್ದು. ಆಮೇಲೆ ಸಣ್ಣ ದೊಡ್ಡ ಎಲ್ಲ ಸೈಜಿನೂ ರ್ಯಾಬಿಟ್ಸ್ ಇದ್ದು ಅಲ್ಲೇ. ಭಾರಿ ಮೇಂಟೈನ್ ಮಾಡಿದ್ರು ನೋಡ್ರಿ ಅವ್ರು, ಯಾಕಂದ್ರೆ ಮಸ್ತ್ ಇರ್ತೈತಲ್ಲ, ಟೂರಿಸ್ಟ್ ಎಲ್ಲ ನೋಡಕ್ಕೆ ಬರ್ತಾರೆ, ಮೇಂಟೈನ್ ಅದು ಮಾಡಿರ್ತಾರೆ ಅವ್ರು. ಚಲೋ ಇತ್ತು. ಇಲ್ಲಿ ನೋಡ್ಬೋದು ನೀವು ಹೆಂಡತಿ ಡ್ಯೂಟಿ ಚಾಲೂ ಆಗೈತಿ. ನಾ ಮುಂದೆ ಕುಂತೇನೆ. ಯಾಕಪ್ಪ ಅಂತಂದ್ರೆ ನಾವು ರೂಮಿಂದ ಲಘು ಬಿಟ್ಟಿದ್ವಿ, ನಮ್ಮದು ನಾಷ್ಟ ಆಗಿದ್ದಿಲ್ಲ. ನಮಗೆ ಗೊತ್ತಿತ್ತು ಟೂರಿಸ್ಟ್ ಪ್ಲೇಸ್ ಹೋಗ್ಬೇಕಾದ್ರೆ ನಾಷ್ಟ ಅದು ಆನ್ ಟೈಮ್ ಆಗೋದಿಲ್ಲ. ಅಕಸ್ಮಾತ್ ಹೊಟ್ಟೆ ಹಸಿತಂದ್ರೆ ಸ್ನ್ಯಾಕ್ಸ್ ಅದು ತೊಗೊಂಡು ಹೋಗೋಣ ಅಂಥೇಳಿ ನಾವು ಮನೆಯಿಂದನೇ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಹಾಗಾಗಿ ನಾ ಮುಂದೆ ಬಂದು ಈಗ ಅವರಿಗೆ ತಿನ್ಸಾಕತ್ತೆ ನೋಡ್ರಿ. ನಮ್ಮದು ನಾಷ್ಟ ಆಗಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಹೊಟ್ಟೆ ಸಾಕತ್ತಿತ್ತು. ಯಾಕಂದ್ರೆ ಆಲ್ರೆಡಿ ನಾವು ಪ್ಲೇಸಸ್ ವಿಸಿಟ್ ಮಾಡಾಕತ್ತಿದ್ವಿ. ಆಮೇಲೆ ಲೇಟನ್ನು ಆಗಾಕೆ ಬಂದಿತ್ತು. ಇವತ್ತಿಂದ ನಾಷ್ಟ ಸ್ಕಿಪ್ ಆಕೈತಿ ಅಂಥೇಳಿ ನಾವು ಇವು ಸ್ನ್ಯಾಕ್ಸ್ ಏನೇನು ನಮ್ಮ ಕಡೆ ಇದ್ವಲ್ಲ ಅವನ್ನ ತಿನ್ಕೊಂತ ಬರಾಕತ್ತಿದ್ವಿ. ಅವ್ರು ಡ್ರೈವ್ ಮಾಡತ್ತಿದ್ರೆ ನಾ ಬಾಜು ಕುಂತ ತಿನ್ಸಾಕತ್ತಿದ್ದೆ ನೋಡ್ರಿ. ಆಮೇಲೆ ನಾವು ಹಂಗೆ ಬರಬೇಕಾದ್ರೆ ನಮಗೊಂದು ಮಸ್ತ್ ಲೊಕೇಶನ್ ಕಾಣಿಸ್ತು. ಬಟ್ ಸಣ್ಣ ರೋಡ್ ಐತಿ. ಸೊ ಅಲ್ಲಿ ಹೊಂಟೇವಿ ಈಗ. ಅದೇನಪ್ಪ ಅಂಥೇಳಿ ನೋಡ್ಕೊತ ಇರ್ರಿ. ನೀವು ಹೋದ್ರೆ ಅಂದ್ರೆ ಅಲ್ಲಿ ಹಿಂಗೆ ಪ್ಲೇಸಸನ್ನು ಲೀಸ್ಟ್ ಮಾಡ್ಕೊಂಡು ಹೋಗ್ರಿ. ಸೊ ದಟ್ ನೀವು ಏನೂ ಮಿಸ್ ಮಾಡೋಂಗಿಲ್ಲ, ಎಲ್ಲ ಮಸ್ತ್ ಎಂಜಾಯ್ ಮಾಡ್ತೀರಿ. ಆಮೇಲೆ ಲಘು ಹೋಗ್ರಿ, ಎಲ್ಲೇ ಹೋದ್ರು ನೀವು ಎಲ್ಲನೂ ಕವರ್ ಮಾಡ್ತೀರಿ. ಇಲ್ಲಪ್ಪ ಅಂತಂದ್ರೆ ಪ್ಲೇಸಸ್ ಮಿಸ್ ಆಗಿಬಿಡ್ತಾವೆ ನಿಮಗೆ. ನಾವು ಶೀಪ್ ಫಾರ್ಮ್ ನೋಡ್ಕೊಂಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮುಂದೆ ಬಂದಮೇಲೆ 5 ಕಿಲೋಮೀಟರ್ ಕೂಕಲ್ ಲೇಕ್ ಅಂತ ಹೇಳಿ ಬೋರ್ಡ್ ಇತ್ತು. ಸೊ ಕೂಕಲ್ ಲೇಕ್ ನೋಡಕ್ಕೆ ಬಂದೇವಿ. ಈ ಲೇಕ್ ಫುಲ್ ಆಫ್ ಲೋಟಸ್, ಮಸ್ತ್ ಲೋಟಸ್, ಪಿಂಕ್ ಕಲರ್ ಇಲ್ಲಿ ಲೋಟಸ್, ಪರ್ಪಲ್ ವಿತ್ ಒಳಗೆ ಯೆಲ್ಲೋ ಕಲರ್ದು ಐತಿ. ಚಂದ ಐತೆ ನೋಡ್ರಿ ಫುಲ್ ಲೇಕ್. ಈ ಲೇಕ್ ಒಳಗೆ ನೀರ ಕಾಣಿಸ್ವಲ್ತು, ಆಲ್ಮೋಸ್ಟ್ ಲೋಟಸ್ ಹೂವಿನಿಂದ ತುಂಬಿತ್ತು. ಅದಕ್ಕೆ ನಾವೇನತ್ತಿದ್ವಿ ಅಂದ್ರೆ ಕೂಕಲ್ ಲೇಕ್ ಅನ್ನೋಕ್ಕಿಂತ ಲೋಟಸ್ ಲೇಕ್ ಅಂತ ಇಟ್ಟಿದ್ರೆ ಇನ್ನೂ ಫೇಮಸ್ ಆಗಿ ಎಲ್ಲರೂ ನೋಡಕ್ಕೆ ಬರ್ತಿದ್ರಿ ಇದನ್ನ ಅಂತ ಅನ್ಕೊಳಕತ್ತಿದ್ವಿ ನೋಡ್ರಿ. ನೀವೇನಾರ ಮನವನ್ನೂರು ಲೇಕ್ ಸೈಡ್ ಹೋದ್ರೆ ಅಂದ್ರೆ ಅಲ್ಲೇ 5 ಕಿಲೋಮೀಟರ್ಸ್ ಆಜು ಬಾಜು ಒಳಗೆ ಕೂಕಲ್ ಲೇಕ್ ಅಂತ ಹೇಳೈತಿ. ನೀವು ಇದನ್ನು ವಿಸಿಟ್ ಮಾಡ್ರಿ, ಮಸ್ತ್ ಐತಿ ನೋಡ್ರಿ ಪ್ಲೇಸ್. ನಾವು ಕೂಕಲ್ ಲೇಕ್ ನೋಡ್ಕೊಂಡು ಈಗ ಹೊಂಟಿರೋದು ಪುಂಬರೈ ವಿಲೇಜಿಗೆ. ಸೊ ಅಲ್ಲಿ ಏನೇನೈತಪ್ಪ ಅಂತಂದ್ರೆ ಒಂದು ಟೆಂಪಲ್ ಐತಿ, ವ್ಯೂ ಪಾಯಿಂಟ್ ಐತಿ, ಹಿಲ್ಸ್ ವ್ಯೂ ಐತಿ, ಇಷ್ಟೆಲ್ಲ ಐತಲ್ಲೇ. ಸೊ ಅದನ್ನು ನೋಡಕ್ಕೆ ಹೊಂಟೇವಿ ಈಗ. ಆ್ಯಕ್ಚುಲಿ ನೇಚರ್ ಮಸ್ತ್ ಐತಿ, ಫುಲ್ ಕಾಡ್ನಾಗಿಂದ ಬರಾಕತ್ತೇವಿ. ಭಾರಿ ಅನ್ಸಕತ್ತೈತಿ. ಫಸ್ಟ್ ಸ್ಟಾರ್ಟಿಂಗ ನಾವು ಒಂದು ನವಿಲ್ ನೋಡಿದ್ವಿ, ಆಮೇಲೆ ಮಂಗ್ಯಾಗಳು. ಆ್ಯಕ್ಚುಲಿ ಟೈಗರದ್ದು ಬೋರ್ಡ್ ಹಾಕ್ಯಾರ, ಬಟ್ ನಮಗೇನು ಕಾಣಿಸಿಲ್ಲ. ಆಮೇಲೆ ಬೈಸನ್ ನಿನ್ನೆ ನೋಡಿದ್ವಿ ನಾವು. ರೋಡ್ ಅಂದ್ರೂ ಭಾರಿ ಐತಿ, ನಮ್ಮನೆ ಪಿಕ್ಚರ್ದಾಗ ತೋರಿಸ್ತಿರ್ತಾರಲ್ಲ ಹಂಗೆ ಅನ್ಸಾಕತ್ತೈತಿ. ಫುಲ್ ಕೋಲ್ಡ್. ಈಗ ಮತ್ತು ಟೆಂಪ್ರೇಚರ್ 19 ಡಿಗ್ರಿ ಬಂತು, ತಂಪೈತಿ, ಭಾರಿ ಅನ್ಸಾಕತ್ತೈತಿ. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಪುಂಬರೈ ವ್ಯೂ ಪಾಯಿಂಟ್. ನೋಡ್ಬೋದು ನೀವು ಹೆಂಗೆ ಸ್ಟೆಪ್ಸ್ ಕತೆ ಅದಾವ ಅಲ್ಲಿ ಅಂಥೇಳಿ. ಆಮೇಲೆ ಮನಿನ ನೋಡ್ರಿ ಎಷ್ಟು ಇಟೀಟ ಕಾಣ್ಸಕತ್ತಾವ. ಪುಂಬರೈ ವಿಲೇಜ್ ವ್ಯೂ ಪಾಯಿಂಟ್ ನೋಡ್ರಿ. ವಿಲೇಜ್ ವ್ಯೂ ಪಾಯಿಂಟ್ ನೋಡ್ಕೊಂಡು ನಾವೀಗ ಬಂದಿರೋದು ಮುರುಗನ್ ಟೆಂಪಲಿಗೆ. ನಾವೀಗೇನು ಟೆಂಪಲ್ ನೋಡಿದ್ವಲ್ಲ ಅದು ಆ್ಯಕ್ಚುಲಿ ಮುರುಗನ್ ಟೆಂಪಲ್ ಅಲ್ಲ, ಇದು ಮಹಾಲಕ್ಷ್ಮಿ ಟೆಂಪಲ್.
ನಾವೀಗ ನೆಕ್ಸ್ಟ್ ಬಂದಿರೋದು ಪಳನಿ ಮಲೈ ವ್ಯೂ ಪಾಯಿಂಟ್ ಅಂತ ಹೇಳಿ. ಇದು ವ್ಯೂ ಪಾಯಿಂಟ್ ಮಸ್ತ್ ಐತಿ ನೋಡ್ರಿ. ಮಸ್ತ್ ಗುಡ್ಡ ಬೆಟ್ಟ ಎಲ್ಲ ಕಾಣಿಸತ್ತಾವ. ಆಮೇಲೆ ದೂರದ ವಿಲೇಜ್ ಪುಂಬರೈ ವಿಲೇಜ್ ನಾವೇನು ನೋಡಿದ್ವಲ್ಲ ಅದು ಕಾಣಿಸಾಕತ್ತಿತ್ತು. ಮಸ್ತ್ ಐತಿ ನೋಡ್ರಿ ವ್ಯೂ ಪಾಯಿಂಟ್. ಎಸ್ಪೆಷಲಿ ಗಿಡ ಅದು ನೋಡ್ರಿ ಫುಲ್ ತಿಕ್ ಫಾರೆಸ್ಟ್ ಚಂದ ಐತಿ. ಆಮೇಲೆ ಮಸ್ತ್ ತಂಪು ಗಾಳಿ ಬೀಸಾಕತ್ತಿತ್ತಲ್ಲಿ. ಆಮೇಲೆ ಅಲ್ಲಿನ ಸ್ನ್ಯಾಕ್ಸ್ ಅಂಗಡಿನೂ ಅದಾವ ನೋಡ್ರಿ. ತಂಪು ಇರ್ತೈತಲ್ಲ ಹಾಗಾಗಿ ಚಾ ಆಮೇಲೆ ಮ್ಯಾಗಿ ಸೋಡಾ ಅಂಗಡಿ ಇವೆಲ್ಲ ಇದ್ದು ಅಲ್ಲಿ. ನಾವು ಪಳನಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಈಗ ಕೆನಾಲ್ ವಾಟರ್ ಫಾಲ್ಸ್ ಐತಿ. ಸೊ ಅದನ್ನ ನೋಡಕ್ ಹೊಂಟೇವಿ. ಫುಲ್ಲೆಲ್ಲ ಕತ್ಲಾಗೈತಿ ಮಸ್ತ್ ತಂಪು. ಯಾಕಂದ್ರೆ ಫಾಗ್ ತೆಳಗ್ ಬರತೈತಿ ಈಗ. ಅದು ವ್ಯೂ ಪಾಯಿಂಟ್ ಮಸ್ತ್ ಇತ್ತು. ಇದ ಲೈನ್ನಾಗ ರಗಡ್ ವ್ಯೂ ಪಾಯಿಂಟ್ಸ್ ಅದು ಅದಾವ ನಿಮಗೆ. ಸೊ ಒನ್ ಡೇ ಈ ಕಡೆ ಬಂದ್ರೆ ಕೊಡೈಕೆನಾಲಿಂದ 33 ಕಿಲೋಮೀಟ್ರ್ ಬಂದ್ರೆ ಅಂದ್ರೆ ನಿಮಗೆ ಇದೆಲ್ಲ ವ್ಯೂ ಪಾಯಿಂಟ್ ಶೀಪ್ ಫಾರ್ಮ್ ಎಲ್ಲ ಆಕೈತಿ ನೋಡ್ರಿ. ಸೊ ಮಸ್ತ್ ಐತಿದೆ. ಫುಲ್ ಕೋಲ್ಡ್ ವೆದರ್, ಮಸ್ತ್ ಫಾರೆಸ್ಟ್ ಟ್ರೀಸ್ ಭಾರಿ ಅನ್ಸಾಕತ್ತೈತಿ. ನಾವೀಗ ಮತ್ತೊಂದು ವಾಟರ್ ಫಾಲ್ಸ್ ನೋಡಕ್ಕೆ ಹೊಂಟೇವಿ. ಇಲ್ಲಿ ನೋಡ್ಬೋದು ನೀವು ರೋಡ್ ಉದ್ದಕ್ಕೂ ಪೈನ್ ಟ್ರೀಸ್. ಸೊ ಮೋಸ್ಟ್ಲಿ ಪೈನ್ ಫಾರೆಸ್ಟ್ ರೋಡ್ ಕಡೆನ ಹೊಂಟೇವಲ್ಲ ನಾವು, ಹಾಗಾಗಿ ರೋಡ್ ಉದ್ದಕ್ಕೂ ಪೈನ್ ಟ್ರೀಸ್ ಅದಾವ. ಇದ್ರ ಬಗ್ಗೆ ನಾನು ನಿಮಗೆ ಹೋದ ವಿಡಿಯೋದಾಗ ಹೇಳೇನಿ. ನೀವು ಯಾರದ ನಾನು ಹೋದ ವಿಡಿಯೋ ನೋಡಿಲ್ಲ ಅಂತ ಡೆಫಿನೆಟ್ಲಿ ನೋಡ್ಕೊಂಬರ್ರಿ. ಯಾಕಂದ್ರೆ ಕೊಡೈಕೆನಾಲ್ನಾಗ ಏನೇನು ಪ್ಲೇಸ್ ಅದ ಆಲ್ಮೋಸ್ಟ್ ಎಲ್ಲ ನಾನು ನಿಮಗೆ ತೋರ್ಸಾಕತ್ತೇನೆ. ಈಗ ಫಸ್ಟ್ ವಿಡಿಯೋನು ಮಸ್ತ್ ಐತಿ. ಫಾಲ್ಸಿಗೆ ಬಂದ್ವಿ. ತೆಳಗೆ ಆ್ಯಕ್ಚುಲಿ ಚಂದ ಐತಿ. ಇಲ್ಲೇ ನಮ್ಮನೆ ನೀರು ಹರಿಯಾಕತ್ತೈತಿ ನೋಡ್ರಿ. ಸೊ ಕೆನಾಲ್ ಅನ್ನಿಸ್ತೈತಿದೆ. ಇದು ಊರಾಗನ ಬರ್ತೈತಿ, ಸ್ವಲ್ಪ ಚಂದ ಐತಿ. ನೋಡೋಣ ಬರ್ರಿ. ಫಾಲ್ಸಿಗೆ ಹೋಗ್ಬೇಕಂದ್ರೆ ಇಳ್ಕೊಂಡು ಹೋಗೋದು ಹಿಂಗೆ ಐತಿ ನೋಡ್ರಿ. ಅಷ್ಟಂಗೆ ಇದು ಇಲ್ಲದ, ಬಟ್ ಬರ್ಬೋದು ಈಸಿಲಿ ಆರಾಮ್ಸೆ. ನಾವು ಮಸ್ತ್ ಫಾಲ್ಸ್ ಒಳಗೆಲ್ಲ ಅಡ್ಡಾಡಿ ಇಲ್ಲಿ ನೋಡ್ರಿ ಸ್ಟಾರ್ ಫ್ರೂಟ್ ಮ್ಯಾಗಿ ಎಲ್ಲ ತಿನ್ನಕ್ಕೆ ಬಂದೇವೆ. ಯಾಕಂದ್ರೆ ಮುಂಜಾನೆ ನಮ್ದು ನಾಷ್ಟ ಆಗಿದ್ದಿಲ್ಲ. ಆಮೇಲೆ ಮಸ್ತ್ ಥಂಡಿತ್ತಲ್ಲೇ, ಹಾಗಾಗಿ ಸ್ವಲ್ಪ ತಿಂದು ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಬಂದಿದ್ದು ಫೇಮಸ್ ಪೇಸ್ಟ್ರಿ ಕಾರ್ನರ್ ಆಫ್ ಕೊಡೈಕೆನಾಲ್. ಇಲ್ಲಿ ಮಾತ್ರ ಕೇಕ್ ಬನ್ ಮಸ್ತ್ ಇರ್ತಾವ. ನೀವೇನಾರು ಕೊಡೈಕೆನಾಲ್ಗೆ ಹೋದ್ರಿ ಅಂದ್ರೆ ಪೇಸ್ಟ್ರಿ ಕಾರ್ನರ್ ಒಳಗೆ ಪೇಸ್ಟ್ರೀಸ್ ಕೇಕ್ ಆಮೇಲೆ ಬನ್ ಎಲ್ಲ ಟ್ರೈ ಮಾಡ್ರಿ, ಮಸ್ತ್ ಇರ್ತೈತಿ. ನಾವೀಗ ಫೇಮಸ್ ಪೇಸ್ಟ್ರಿ ಕಾರ್ನರ ಬಸ್ ಸ್ಟ್ಯಾಂಡ್ ಬಾಜುಕ್ ಐತಿ. ಅಲ್ಲಿ ಹೋಗಿ ಪೇಸ್ಟ್ರಿ ಅದು ಮತ್ತು ಡೋನಟ್ ಅದು ಟ್ರೈ ಮಾಡಿದ್ವಿ. ನೀವು ಇಲ್ಲಿ ಬಂದ್ರಂದ್ರೆ ಅದನ್ನು ಟ್ರೈ ಮಾಡಿರಿ, ಮಸ್ತ್ ಇರ್ತೈತೆ ಅಲ್ಲಿ ಪೇಸ್ಟ್ರಿ. ಈಗ ಬಂದಿರೋದು ಬ್ರೇಂಟ್ ಪಾರ್ಕ್ ಅಂಥೇಳಿ, ಅದ್ರ ಅಪೋಸಿಟ್ ಕೋಕರ್ಸ್ ವಾಕ್ ಅಂತೂ ಐತಿ. ಸೊ ಇವೆರಡು ವಿಸಿಟ್ ಮಾಡಿ ಹೋಗ್ತೇವೆ ಈಗ. ಈಗೇನು ನೋಡಾಕತ್ತಿರಲ್ಲ ಬ್ರೈಂಟ್ ಪಾರ್ಕ್, ಇದು ಭಾರಿ ದೊಡ್ಡದೈತಿ. ಆಮೇಲೆ ಇಲ್ಲಿ ಮಸ್ತ್ ಕುಂತು ನೀವು ಪಿಕ್ನಿಕ್ ಗತೆ ಒಂದಿನ ಮಾಡ್ಕೋಬೋದು ನೋಡ್ರಿ. ಅಂದ್ರೆ ಊಟ ಕಟ್ಕೊಂಡ್ಬಂದಾತು ಅಥವಾ ಹಿಂಗೇನ್ರ ಸ್ನ್ಯಾಕ್ಸ್ ತೊಗೊಂಡ್ಬಂದು ಆರಾಮ್ ಕುಂತ ತಿಂದು ಹೋಗುವಂಗೆ ಜಾಗನೂ ಐತಿ. ಮಸ್ತ್ ದೊಡ್ಡದೂ ಐತಿ. ಫೋಟೋ ಶೂಟಿಂಗ್ನು ಮಸ್ತ್ ಹೇಳಿ ಮಾಡಿಸಿದ ಜಾಗನ ಅನ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಫ್ಲವರ್ಸ್ ಫುಲ್ ವೆರೈಟಿ. ಆಮೇಲೆ ಭಾರಿ ಮಸ್ತ್ ಇದ್ದು. ಆಮೇಲೆ ಹುಡುಗರಿಗೆ ಆಟ ಆಡಕ್ಕಂತೂ ಇಲ್ಲಿ ಜೋಕಾಲಿ ಜಾರ್ಗುಂಡಿ ಇಂಥವೆಲ್ಲ ಅದಾವ. ವಿಸಿಟ್ ಮಾಡೋಂಗೈತೆ ನೋಡ್ರಿ. ಫ್ಲವರ್ಸ್ ಅಂತೂ ಬಗ್ದಿ ಮಸ್ತ್ ಇದ್ದು. ವೆರೈಟಿ ನೋಡ್ರಿ ಅಲ್ಲಿ ಎಷ್ಟು ಮಸ್ತ್ ಅದಾವ. ಆಮೇಲೆ ಎಲ್ಲಾನು ಕಲರ್ಫುಲ್ ಇದ್ದು, ಒಂದಕ್ಕಿಂತ ಒಂದು ಚಂದ ಇದ್ದು ನೋಡ್ರಿ. ವಿಡಿಯೋನ ಎಂಡ್ ಮಟ ನೋಡ್ರಿ. ಸೊ ದ್ಯಾಟ್ ನಿಮಗೆ ಈ ವಿಡಿಯೋ ಒಳಗೆ ಯಾವ್ಯಾವ ಪ್ಲೇಸ್ ಕವರ್ ಆಗ್ಯಾವ, ಯಾವ್ಯಾವ ಇಂಟ್ರೆಸ್ಟಿಂಗ್ ಅದಾವ, ನಿಮಗೆ ಯಾವ್ದು ಹೋಗಕ್ಕೆ ಸೇರ್ತೈತಿ ಅಂತೆಲ್ಲ ಗೊತ್ತಾಗ್ತೈತಿ. ಇಲ್ಲಿ ಸಾಕಷ್ಟು ವೆರೈಟಿ ಹೂವು ಅದಾವ. ಎಸ್ಪೆಷಲಿ ಗುಲಾಬಿ. ಮತ್ತು ಇಲ್ಲಿ ಏನು ನೋಡಾಕತ್ತಿರಲ್ಲ, ಈ ಹೂವಿನ ಹೆಸರು ಗೊತ್ತಿಲ್ಲ ನಂಗೆ. ನಿಮಗೇನ್ರ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಕರೆ ಇಂಥವು ಎಲ್ಲ ಕಲರ್ ಅದಾವ ನೋಡ್ರಿ. ಕೇಸರಿ, ಗುಲಾಬಿ, ಇಲ್ಲಿ ನೋಡ್ಬೋದು ನೀವು ಹಳದಿ ಮತ್ತು ಕೇಸರಿ ಮಿಕ್ಸ್ ಐತಿ. ಆಮೇಲೆ ಸ್ವಲ್ಪ ಪರ್ಪಲ್ ಒಳಗೆ ಐತಿ, ಕೆಂಪು ಐತಿ, ಇದ್ರೊಳಗೆ ಫುಲ್ ಡಾರ್ಕ್ ಗುಲಾಬಿ ಐತಿ. ಇಷ್ಟೆಲ್ಲ ವೆರೈಟಿ ಅದಾವ ಇದ್ರೊಳಗೆ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಕೇಸರಿ ಒಳಗೆ ಒಂದ ಪರ್ಪಲ್ ಕಲರ್ ಹೂ ಎಷ್ಟು ಚಂದ ಆಗೈತೆ ಅಂಥೇಳಿ. ಅದು ನೋಡ್ರಿ ಎಷ್ಟು ದೊಡ್ಡದೈತಿ. ಇಲ್ಲಿ ನೋಡ್ಬೋದು ನೀವು ಕೆಂಪು, ಕೇಸರಿ, ಬಿಳಿ, ಹಳದಿ ಎಷ್ಟು ಚಂದ ಹೂ ಅದಾವ ನೋಡ್ರಿ. ನಾವು ಬ್ರೈಂಟ್ ಪಾರ್ಕ್ ನೋಡ್ಕೊಂಡೆ ಈಗ ಬಂದಿರೋದು ಕೋಕರ್ಸ್ ವಾಕ್. ಇದು ಅಪೋಸಿಟ್ ಆಫ್ ಬ್ರೈಂಟ್ ಪಾರ್ಕ್ ಐತ್ ನೋಡ್ರಿ. ಕೋಕರ್ಸ್ ವಾಕ್ನು ಟಿಕೆಟ್ ತೊಗೊಂಡು ಹೋಗ್ಬೇಕಾ? ಪರ್ ಪರ್ಸನ್ 35. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಏನೇನು ವ್ಯೂ ಪಾಯಿಂಟ್ಸ್ ಅದಾವ ಇಲ್ಲಿ ಕೋಕರ್ಸ್ ವಾಕ್ನಾಗ ಅಂತ ಹೇಳಿ.
ವ್ಯೂ ನೋಡ್ಬೋದು ನೀವು ಎಷ್ಟು ಮಸ್ತ್ ಐತೆ ಅಂಥೇಳಿ. ಕೋಕರ್ಸ್ ವಾಕ್ ಅಂದರೆ ಹಿಂಗೆ ಉದ್ದಕ್ಕೆ ವಾಕಿಂಗ್ ಇರ್ತೈತಿ. ಅಲ್ಲದೆ ಸ್ಕೈ ವಾಕ್ ಅಂತಂದ್ರೆ ನಾ ಬ್ರಿಡ್ಜ್ ಅದು ಇರ್ತದೆ ಅಂತ ಮಾಡಿದ್ನಿ. ಬ್ರಿಡ್ಜ್ ಅದು ಏನಿಲ್ಲ, ಹಿಂಗೆ ವಾಕಿಂಗ್ ಇರ್ತೈತಿ. ಶಾಪಿಂಗ್ ಐಟಮ್ಸ್ ಇರ್ತಾವೆ. ವ್ಯೂ ಮಾತ್ರ ಮಸ್ತ್ ಇರ್ತೈತಿ. ಆಮೇಲೆ ಅಲ್ಲೇ ಟೆಲಿಸ್ಕೋಪ್ ಹೌಸ್ ಐತಿ. ಸೊ ಆ ಟೆಲಿಸ್ಕೋಪ್ಲೆ ನೀವು ನೋಡ್ಬೋದು, ವ್ಯೂ ಚಂದ ಕಾಣ್ತೈತಿ. ಆಮೇಲೆ ಫ್ರೂಟ್ಸ್ದು ವೆರೈಟಿ ಇದ್ದು, ನಾವು ಅಲ್ಲೆಲ್ಲ ವೆರೈಟಿ ಫ್ರೂಟ್ಸ್ ಅದು ತಿಂದ್ವಿ. ಕ್ಯಾಪ್ಸ್ ಅದು ಶಾಪಿಂಗ್ ಮಾಡ್ಕೊಂಡ್ವಿ. ವ್ಯೂ ಮಾತ್ರ ಮಸ್ತ್ ಐತೆ ನೋಡ್ರಿ. ಸೊ ನೀವು ಅಲ್ಲಿ ಹೋದಾಗ ಆರಾಮ್ಸೆ ವ್ಯೂ ಎಂಜಾಯ್ ಮಾಡ್ಬೋದು. ಆಮೇಲೆ ಅಲ್ಲೇ ನಮ್ಮ ಚೈಲ್ಡ್ಹುಡ್ ರಿಕಾಲ್ ಮಾಡಕ್ಕೆ ನೋಡ್ರಿ ಇವೆಲ್ಲ ಐಟಮ್ಸ್ ಇದ್ದು ನಾವು ಒಂದು ಸ್ವಲ್ಪ ತೊಗೊಂಡು ತಿಂದು ಅಲ್ಲೇ ವ್ಯೂ ಅದು ನೋಡಿ ಸ್ವಲ್ಪ ಹೊತ್ತು ಅಡ್ಡ ನಾವೀಗ ಕೋಕರ್ಸ್ ವಾಕ್ ಮುಗಿಸ್ಕೊಂಡು ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸಿಗೆ ಬಂದೀವಿ. ಇದ್ರದ್ದು ಕೊಡೈಕೆನಾಲ್ ಎಂಟ್ರೆನ್ಸ್ ಒಳಗೆ. ಸೊ ಕೊಡೈಕೆನಾಲಿಂದ ನೀವು ರಿಟರ್ನ್ ಬರ್ಬೇಕಂದ್ರೆ 2 ಕಿಲೋಮೀಟರ್ಸ್ ಒಳಗೆ ಈ ಫಾಲ್ಸ್ ಐತಿ ನೋಡ್ರಿ. ಆ್ಯಕ್ಚುಲಿ ಮಸ್ತ್ ಐತಿ, ಒಂದ್ಸತಿ ವಿಸಿಟ್ ಮಾಡ್ಬೋದಿಲ್ಲೇ. ನಾವು ಮಳೆಗಾಲನಾಗ ಹೋಗಿದ್ದಿಲ್ಲ, ಹಾಗಾಗಿ ನೀರು ಸ್ವಲ್ಪ ಸ್ಲೋ ಬೀಳತ್ತಿತ್ತು. ಅದ ನೀವೇನರ ಫುಲ್ ರೈನಿ ಸೀಸನ್ನಾಗ ಹೋದ್ರಂದ್ರೆ ಮಸ್ತ್ ನೀರು ಬೀಳ್ತಿರ್ತದಲ್ಲಿ. ಆಮೇಲೆ ತಂಪಿತ್ತು ಅಂಥೇಳಿ ಗೊಂಜಾಳ ತೊಗೊಂಡು ತಿಂದ್ವಿ. ಮಂಗ್ಯ ಬಂದು ಅಂಥೇಳಿ ಅದಕ್ಕೂ ಸ್ವಲ್ಪ ಕೊಟ್ಟು ಫಾಲ್ಸ್ ನೋಡಾಕತ್ತೇವೆ ನೋಡ್ರಿ. ಫಾಲ್ಸ್ ಮಸ್ತ್ ಐತಿ. ನೀವು ನಂದು ಫಸ್ಟ್ ಕೊಡೈಕೆನಾಲ್ ಹೋಗೋ ವಿಡಿಯೋದಾಗ ನೋಡಿದ್ರಿ ಅಂದ್ರೆ ಈ ಫಾಲ್ಸ್ ನಿಮಗೆ ಲೇಟ್ ನೈಟ್ ಹೆಂಗೆ ಕಾಣಿಸ್ತೈತಿ ಅಂಥೇಳಿ ತೋರ್ಸೇನೆ ನಾನು. ಆಮೇಲೆ ನೋಡ್ರಿ ನಾವು ಹೋಗಿದ್ದು ಕುರುಂಜಿ ಅಂದಾವರ್ ಟೆಂಪಲ್ ಅಂಥೇಳಿ ಕೊಡೈಕೆನಾಲ್ನಾಗಿದ್ದು ಫೇಮಸ್ ಟೆಂಪಲ್ ಐತಿ. ಫುಲ್ ಹಿಲ್ ಟಾಪ್ ಒಳಗೆ ಇದ್ದಂಗೆ ಐತಿ. ಮಸ್ತ್ ಐತಿ ನೋಡ್ರಿ. ಆ ಟೆಂಪಲಿಂದನೂ ವ್ಯೂ ಚಂದ ಐತಿ. ಕರೆ ಟೆಂಪಲ್ ಒಳಗೆ ವಿಡಿಯೋ ಅಲಾವ್ ಇದ್ದಿದ್ದಿಲ್ಲ. ಯೂಶ್ವಲಿ ಯಾವ ಟೆಂಪಲ್ ಒಳಗೂ ಅಲಾವ್ ಇರಂಗಿಲ್ಲಲ್ಲ, ಹಾಗಾಗಿ ನಾ ಅಲ್ಲಿದೇನು ವಿಡಿಯೋ ಮಾಡ್ಕೊಲಿಲ್ಲ. ಇದಾಗಿತ್ತು ನಮ್ಮ ಕೊಡೈಕೆನಾಲ್ ಡೇ 2 ವಿಡಿಯೋ. ಮತ್ತು ನೋಡ್ಬೋದು ನೀವು ನಮ್ಮ ರೂಮ್ ಟೂರು ಮಾಡಿ ತೋರಿಸೇನೆ ನಾನು ನಿಮಗೆ. ಇನ್ನು ಕ್ಲಿಯರ್ ವಿಡಿಯೋ ನಾಳೆ ನಿಮಗೆ ತೋರಿಸ್ತೇನಂತ ರೂಮಿಂದ. ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಒಂದು ಕೌಂಟ್ ಹೇಳ್ರಿ ನಾವು ಈ ವಿಡಿಯೋದಾಗ ಎಷ್ಟು ಪ್ಲೇಸ್ ನೋಡಿದ್ವಿ ಅಂತ ಹೇಳಿ. ಥ್ಯಾಂಕ್ ಯು.